ನಾವು ಬಿಡವ್ರೆ ಅಲ್ಲಂತ. ನೀವ್ಯಾನ್ ಹಿಡಿಯವ್ರು? ನನ್ನ 48 ವರ್ಷ ಹಿಡಿದಿಲ್ಲ, ಈಗೇನು ಹಿಡಿತೀರಿ ನೀವು? ನೆನಪಾಗಲ್ಲ ಇದು ಯಾರು ಹಿಡಿಯೋರು? ಹಿಡಿದು ಇನ್ನೊಂದು ಜನ್ಮ ಎತ್ತು ಬೇರೆ ನೀವು ನಾನು ಹಿಡಿಬೇಕಾದ್ರೆ. ಅವಾಗ ಏನ್ರಿ ಹಿಡಿದ್ರೆ ನಾ ಹೇಳುದಿಲ್ಲ. ಈ ದೇಹದಿಂದ ಉಸಿರ ಹಾರಿ ಹೋಗುತ್ತಾನ ನೀವು ಏನು ಇದ್ದೀರಲ್ಲ, ಎಷ್ಟು ಮಂದಿಗೂ ಧರ್ಮದಿಂದನ ನಾ ಹೋಗಾವ ನನ್ನ ಬೆನ್ನ ನೀವು ಹತ್ತಲಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಶಿರವಾಳ ಗ್ರಾಮದ ಹೌದು ಈ ಪವಿತ್ರವಾದಂತ ಮಠದ ಕ್ಷೇತ್ರದಲ್ಲಿ ಹೌದಾ ಕೂಡಿದಂತ ಎಲ್ಲಾ ಗುರು ಹಿರಿಯರೇ, ಕಲಾವಂತರೇ, ಹೌದಾ ವಿದ್ವಾಂಸರೇ, ತತ್ವದರ್ಶಿಗಳೇ, ನಿಮಗೆಲ್ಲ ಒಮ್ಮೆ ಶಿರಾಡೋಣ ಸಂಘದ ಎರಡನೆಯ ಸಂದಿನ ನಮನಗಳನ್ನ ಹೇಳಿ ಹೇಳಿ ಮಾತುಗಳು ಮಾತುಗಳು ಒಳ್ಳೆವಾದು ಅಂದ್ರ ಸ್ವರ್ಗಕ್ಕೆ ಕೊಯ್ತಾವು. ಹೌದಲ್ರಿಪ್ಪ, ಮಾತು ಒಳ್ಳೆಯದ ಇತ್ತು ನಿಮ್ಮನ್ನ ಸ್ವರ್ಗತನ ಕರ್ಕೊಂಡು ಹೋಗ್ತದ, ಮಾತು ಕೆಟ್ಟಿತ್ತು ನಿಮ್ಮನ್ನ ನರ್ಕಕ್ಕೆ ತನ ಒಯ್ತದ. ನಮ್ ಬರೇ ಮಾತದು ಅಂತ ಮಾತ್ರಿಪ್ಪ ಅವು ಗೊತ್ತಾದಿಲ್ಲ? ಹೌದಾ ಜೀವನವು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರು. ಜೀವನವು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರು ಸೋರಿ ಹೋಗುವ ಮುನ್ನ ಸಾರ್ಥಕ ಮಾಡಿಕೊಳ್ಳು ಅಂತ ಹೇಳಿದ್ರು ಮಹಾತ್ಮರು. ಹೌದಾ ಇಲ್ಲೆಲ್ಲ ನೀವು ಮೊದಲಿನ ಸಂಧಿಗೆ ಬಾಳ ಮಂದಿ ಇರ್ಲಿಕ್ಕಿಲ್ಲ, ಮಾತು ಕೇಳಲಿಕ್ಕಿಲ್ಲ. ಹೌದು, ನಾವೇನು ಮಾತಾಡೀವಿ, ನೀವು ರಾಜ್ಯ ಗುರುಗಳರೇ ಅನ್ನರಿ, ಕುಲ ಗುರುಗಳರೇ ಅನ್ನರಿ, ಇನ್ನಾವದ ಗುರುಗಳ ಅನ್ರಿ ನಮ್ಮದ ಅಡ್ಡಿ ಇಲ್ಲ. ರಿಟೈರ್ಡ್ ಮಾಸ್ತರ್ಗಳು, ರಿಟೈರ್ಡ್ ಗುರುಗಳು, ಇದರ ಹರಕತ್ ಏನಿತ್ತು ನಿಮಗ? ಯಾಕ ಇದರ ಹರಕತ್ ಏನಿತ್ತು? ಸುಮ್ಮನೆ ಮಾತಾಡದಲ್ಲ, ಅದು ಚೊಬ್ಬೆಟೋ ಇದರ ಹರಕತ್ ಏನಿತ್ತು? ಬೇಕಲ್ಲ, ಯಾರಿಗಾರ 4 ಪದ ಕೊಟ್ಟು ಗುರುಗಳ ಅನಿಸೋರು ಬಹಳ. ಈ ಮಾತಿನ ಅವಶ್ಯಕತೆ ಏನಿತ್ತು? ಬೇಕಲ್ಲ, ಇದು ಹರಕತ್ ಇತ್ತಪ್ಪ ಮಾತ. ಕೆಣಕ್ಕೆ ಕ್ಯಾರ್ ಹಾಕೊಂಡು ಗಾಳಿಗೆ ಕೂತು ಉರಿತದಂದ್ರೆ ಕೇಳೋಣ ಯಾವದ? ಅದು ಕಮ್ಮಿ ಆಗುತ್ತೆ, ಚುರು ಮಾಡೋದು ಅದ ಹೆಂಗ್ ಬಿಡ್ತ. ಕೆಣಕ್ಕೆ ಕ್ಯಾರ್ ಹಾಕೊಂಡು ಗಾಳಿಗೆ ಕೂತು ಯಪ್ಪ ನನಗೆ ಬಹಳ ಉರ್ಲಿಕ್ಕತ್ತಂದ್ರೆ ಕೇಳೋ ಮಗ ಯಾವದನಿಲ್ಲಿ? ಅದಕ್ಕೆ ಏನ್ ಮಾಡಕ್ ಬರ್ತೈತಿ? ಏನು ಬರುದಿಲ್ಲ. ಮೊದಲು ಹಾದಿ ಬಿಡುದೇ ಇಲ್ಲ ನಾವು, ಮೊದಲು ಹಾದಿ ಬಿಡುದೇ ಇಲ್ಲ. ಯಾವ ಬಿಡ್ತಾನ ಅವನಿಗೆ ಬಿಡುದೇ ಇಲ್ಲ, ಒಟ್ಟೆ ಹಾದಿಗೆ ತರುತ್ತಾನ. ಇದು 48 ವರ್ಷದ ಸಿದ್ಧಾಂತದ 1 ವರ್ಷದಲ್ಲ ಇದು. 48 ವರ್ಷ ಜೀವನ ಹೆಂಗೆ ಬಂದದ? ಧರ್ಮಕ್ಕೆ ತಲೆಬಾಗುದು, ಧರ್ಮದ ಬಿಟ್ಟು ತಲೆ ಮತ್ತೊಂದಕ್ಕೆ ಬಾಗುದಿಲ್ಲ. ಇಲ್ಲ ನಮ್ಮ ಸಿದ್ಧಾಂತ ಹೆಂಗ? ನೀವು ಸುಮ್ಮನೆ ಹಿಂದೈತ ಗುರುಗಳ ಕೈಲಿ ಏನೋ ಆಗುದಿಲ್ಲ ಅಂದ್ರೆ ಒಪ್ತಿದ್ದೆ. ರಿಟೈರ್ಡ್ ಮಾಸ್ಟರ್ ಅಂತ ಯಾಕಂದ್ರೆ ಹೇಳ್ರಿ, ಬೇಕಲ್ಲ, ಅದರಿಂದ ಏನ್ ಲಾಭ ಐತ್ ನಿಮಗ? ತುಕಾರಾಮ, ನೀ ಶಾಣೆ ಮನುಷ್ಯ ಐತಿ, ಹುಚ್ಚರ ಜೋಡಿ ಕೂಡಿ ಹುಚ್ಚ ಆಬೇಡ ನೀ. ಅವ್ರ ಅಂದೇ ಇಲ್ರಿ, ಅವ್ರಿಗೆ ಯಾಕೆ? ಇಲ್ಲ, ಅವನ ಕೈಯಾಗಿ ಮಕ್ಕಿ ಇಲ್ಲಿ ಕೊಟ್ಟಾನ. ಇನ್ನು ಅವ್ರಿಗೆ ಯಾರು ಮಾಡ್ಬೇಕು? ಅವ್ರ ಅಲ್ಲಕತ್ತಾರ. ಇವ ಅವನ ಕೈಯಾಗಿ ಚಾವಿ ಕೊಟ್ಟಾನ, ಗಾಡಿ ಮನಸ್ಸಿಗೆ ಬಂದಂಗ ಹೊಡಿ ಅಂತ ಹೇಳಿ. ಚಲೋ ಚಾವಿ ಕೈಯಾಗಿ ಇಟ್ಕೋ, ಡೂಪ್ಲಿಕೇಟ್ ಚಾವಿ ಹೇಳ್ತೀನಿ. ನಿನ್ನ ಕೈಯಾಗಿ ಇಟ್ಕೋ, ನಿಮ್ಮ ಅವಾಗ ಇಟ್ಕೊಂಡಿ ನೀ ಏನು ಮಹಾರಾಜ್ ಇದೆಯಲ್ಲ, ನೀನ್ ಕರೆಕ್ಟ್ ಮಹಾರಾಜಿ ಇರ್ತಿ. ಮತ್ತೆ ನಿನ್ನ ಮುಂದೆ ಒಯ್ದ ಬಗ್ಗೆ ಮಾಡತ್ತಾರ ಅವ್ರು ಚಾವಿ ಕೊಟ್ಟಂದ್ರ. ಚಾವಿ ಇಸ್ಕೋರಪ್ಪ, ಗಂಟೆ ಹೊಡ್ಕೊಂಡು ಹೋದಾರು ಚಾವಿ ತಗೊಂಡು. ಇದು ನಿನ್ನ ತಲೆಯಾಗಿರ್ಲಿ. ಇನ್ನು ಮುಂದವರೆದು ಮತ್ತೇನ್ರಿಪ್ಪ? ಇತಿಹಾಸದ ಪುಟಗಳನ್ನು ತೆರೆದ ನೋಡಿದ್ರ ಸತ್ಯವನ್ನ ಮುಂದಿರುವಂತ ಮಾತು ಹೇಳಿದ್ ನಾನು. ತೆರೆದು ನೋಡಿ
ಮುಂದಿರಂತ ಮಾತಾಡಿ ನಾನು ಸುವರ್ಣ ದಾನದಿಂದ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಪುಟದೊಳಗ ಮೆರೆದು ಹೋಗ್ಯದ. ಹಿಂಗೆ ಇತಿಹಾಸ ಉಳಿದದ. ಪ್ರತಿಯೊಬ್ಬರಿಗೂ ಸುವರ್ಣ ದಾನ ಮಾಡಿ ಆ ರಾಜ್ಯದ ಹಿರಿಮೆ, ಆ ರಾಜ್ಯದ ಶ್ರೀಮಂತಿಕೆ, ಆ ರಾಜ್ಯದ ಪ್ರಗತಿ ಇಡೀ ಜಗತ್ತ ಹೊಳೆ ನೋಡ್ಯಾರ. ಜಗತ್ತ ಹೊಳೆ ನೋಡ್ಯಾರ. ಪರದೇಶದ ಬವ ಹುಯನ್ ಸ್ಟಿಂಗ್ ಅಂತ ಹೇಳಿ ಒಬ್ಬ ದೊಡ್ಡ ಇತಿಹಾಸಕಾರ ಇಲ್ಲಿ ಬಂದು ಹಂಪಿಯ ಅಲ್ಲಿ ನಿತ್ತ ಚಿನ್ನ ಮುತ್ತು ರತ್ನ ಬಂಗಾರ ದಾನ ಆಗ್ತಿತ್ತು. ಬಂಗಾರ ದಾನ ಆಗ್ತಿತ್ತು. ಅದನ್ನು ನೋಡಿ ಇತಿಹಾಸದೊಳಗೆ ಬರೆದವ ಪ್ರಪಂಚದಲ್ಲಿ ಇಂಥ ಬಂಗಾರ ದಾನ ಮಾಡುವಂತ ರಾಜ್ಯ ಯಾವುದೂ ಇಲ್ಲ ಅಂತ ಹೇಳಿ ಬರೆದವ. ಯಾವುದೂ ಇಲ್ಲ ಅಂತ ಹೇಳಿ ಬರೆದ. ಇದು ಇತಿಹಾಸದ ಮಾತದ, ಸತ್ಯ ಮಾತದ, ಸತ್ಯ ಮಾತದ. ಇದು ಸುಳ್ಳು ಮಾತಲ್ಲ. ನೀವು ಹೇಳಿದ್ರಿ ನೋಡು ಮಾತ, ನಿಮ್ಮ ಮಾತು ಎಂತವಿದು ಗೊತ್ತದನು? ಸರ್ವೆ ಸುತ್ತದ. ಕಬೀರದಾಸನ ಮೂಲ ಉದ್ಯೋಗ ಏನದು ನಿಮಗೆ ಗೊತ್ತದ? ಏನ್ರಿಪ್ಪ? ಕಬೀರದಾಸ ಏನು ಮಾಡ್ತಿದ್ದ? ಅವನ ಕಾಯಕ ಏನು? ಎದಕ್ಕೆ ಬಾಯ್ದ ಎಲ್ಲ ಜೋಡ್ಸಾಕತ್ತೀರಿ? ಆಕಳಿಗೆ ತಂದು ಎಮ್ಮಿ ಕರ ತಂದು ಆಕಳಿಗೆ ಹಚ್ಚಿ ತಿಳಿದ ಜನ ಇಲ್ಲಿ ಕೂತವ್ರು ಹುಚ್ಚದಾರ. ಅವ್ರ ಕಾಟ ಮಾಡಿಬಿಡ್ತಾರೆ ಒಂದೇ ಮಾತಿನಾಗೆ. ಬಿದಿರ ಕಡ್ಯಾಮಲ್ಲ ಕಬೀರ, ಬಿದಿರ ಕಡದಕ್ರ ಮುತ್ತು ರತ್ನ ಬಿದ್ದಿಲ್ಲ. ಮುಂದಿನ ಹೇಳಿದ್ ನೋಡು, ಮುಂದಿನ ಹೇಳಿದ್ ನೋಡು. ಮುತ್ತಿನ ಹಾರ ಹಿಂಗ ಒಗದಿದ್ದ ಪಾಂಡ್ರಂಗ. ಅದು ಹೆಣ್ತಿನ ನೋಡಿದ್ರು, ಮಕ್ಕಳು ನೋಡಿದ್ರು ಮುಚ್ಚ. ಅದು ಒಪ್ಪುವಂತ ಮಾತ. ಆದ್ರೆ ಬಿದಿರ ಕಡಿದು ಯಾರು ಮಾಡ್ಯಾರ? ಯಾರು ಉದ್ಯೋಗ? 12ನೇ ಶತಮಾನದೊಳಗ ಕಲ್ಯಾಣದೊಳಗ ಕೇತಯ್ಯ ಅಂತ ಹೇಳಿ ಒಬ್ಬ ಶರಣಿದ್ದ. ಕೇತಯ್ಯ ಆ ಶರಣ ಅವನ ಉದ್ಯೋಗ ಇದೆ ಬಿದಿರ ಕಡದ ಬುಟ್ಟಿ ಮಾರುದು, ಲಿಚ್ಚಣಿಕೆ ಮಾರುದು, ಮಾಡಿ ತಂದು ಜೀವನ ಮಾಡುದು, ಉಳಿದದ್ದು ದಾಸೋಗಕ್ಕೆ ಕೊಡುದು. ಮಾರಿ ಜೀವನ ಮಾಡುದು, ಉಳಿದದ್ದು ದಾಸೋಗಕ್ಕೆ ಕೊಡುದು. ಕೇತಯ್ಯನ ಒಂದು ಭಕ್ತಿಗೆ ಮೆಚ್ಚಿ ಭಗವಂತ ಅವ ಬಿದಿರ ಕಡಕ್ರ ಪ್ರತಿಯೊಂದು ಬಿದಿರಿನೊಳಗೂ ಮುತ್ತು ರತ್ನ ಸುರ್ಶಾನ್. ಬಿಟ್ಟನ್ರಿಪ್ಪ, ಬಿಟ್ಟು. ಕೇತಯ್ಯ ಇಂದ ಯಾಕೆ ಬಿದಿರಿಗೆ ಹುಳ ಹತ್ಯಾವ? ಮುತ್ತು ರತ್ನ ಬಿದ್ರ ಹುಳ ಅಂದಾರ. ಹುಳ ಅಂದವ ಮುಟ್ಟಲಿಲ್ಲವ. ನಿಜ ಶರಣರಾಗೋದು. ಇವತ್ತು ವಾದ ನಿಮಗೆ ಏನದ? ವಸ್ತ್ರದಾನ ಇಂಥವು ಮಾಡ್ದ, ಇಂಥವನಿಂದ ಹಿಂಗ ಆಯ್ತು ಅಂತ ಹೇಳಿದ್ರು ನೀವು. ಸುವರ್ಣ ದಾನ ಮಾಡೋದ್ರಿಂದ ಏನಾಯ್ತು? ಯಾರಿಗೆ ಲಾಭ ಆಯ್ತು? ಅದರಿಂದ ಯಾರು ಜೀವನ ಪಾವನ ಮಾಡಿಕೊಂಡನ್ನೋದು ನಾವು ಹೇಳಬೇಕಾಗಿ. ಹೌದಲ್ಲ? ನಾವು ಇತಿಹಾಸ ಬಿಟ್ಟು ಮಾತಾಡಂಗಿಲ್ಲ. ಕಬೀರದಾಸ್ ಬದುಕದ ಇಸ್ವಿ ಗೊತ್ತಾಗಲ್ಲ. ವಾಯ್ 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 ಮಾಡ್ಕೋತ ಹೇಳಕತ್ತಿ. 2-3 ಸಲ ಅಂದ್ರಿ ನೆನಪು ಹಾರ್ಯದ ನೋಡ್ರಿ. ಮತ್ತೆ ಮಾತಾರ ನಮ್ಮ ನಾವು ಬಿಡವ್ರೆ ಅಲ್ಲಂತ. ನೀವ್ಯಾನು ಹಿಡಿಯವ್ರು? ನನ್ನ 48 ವರ್ಷ ಹಿಡಿದಿಲ್ಲ. ಈಗೇನು ಹಿಡಿತೀರಿ ನೀವು? ನೆನಪಾಗಲ್ಲ. ಹಿಡಿದು ಇನ್ನೊಂದು ಜನ್ಮ ಎತ್ತಿ ಬರ್ರಿ ನೀವು ನಾನು ಹಿಡಿಬೇಕಾದ್ರೆ. ಅವಾಗ ಏನು ಹಿಡಿದ್ರೆ ನಾ ಹೇಳುದಿಲ್ಲ. ಈ ದೇಹದಿಂದ ಉಸಿರ ಹಾರಿ ಹೋಗುತ್ತಾನ. ನೀವು ಏನು ಇದ್ದೀರಲ್ಲ, ಎಷ್ಟು ಮಂದಿಗೂ ಧರ್ಮದಿಂದನ ನಾ ಹೋಗಾವ ನನ್ನ ಬೆನ್ನ ನೀವು ಹತ್ತಲಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಸುಳ್ಳೊಂದು, ಗೊಳ್ಳೊಂದು, ಅಲ್ಲಿದೊಂದು, ಇಲ್ಲಿದೊಂದು ಶರಬೆ ಸುತ್ತು ಹೊಡ್ಯಾವ್ರಿ ನೀವು. ಶರಬೆ ಸುತ್ತುದಿಲ್ಲ. ಮಾತು ಗಟ್ಟಿರ್ಬೇಕು. ಒಂದೇ ಮಾತಾಡು. ಆ ಗಂಡ ಹೆಂಡ್ರ ಕತಿ ಹೇಳದ ತೊಗಲು ಬಾರ್ಕೋಲೆ ಹೊಡೆದ ಕಲ್ಲ ಹತ್ತಿ ಈಕಿ ಜೀವಂತ ಹತ್ತಿ ಎದಕ್ಕೆ ಬರುವ ಇವೆಲ್ಲ ಮಾತ ಕತ್ತಿ ಹೇಳ್ಯಾರಿ. ಕತ್ತಿ ಕಾರಣ ಮುದುಕಿ ಹೋಗೋಣ. ಇದೆ ಮತ್ತಾನ ಉಂಡನ ತಿಂದಿ ಅಲ್ಲ. ಇನ್ನೊಬ್ಬರ ನೋಡಿ ನಿನ್ನ ನೋಡಿ ನಾ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ತುಕಾರಾಮ್ ಮಹಾರಾಜ್ ಅಂತಾರಂದ್ರೆ ಸಿರಾಡೋಣ ಮಹಾರಾಜ್ ಅಂದ್ರೆ ಬಾಯಿ ಮೇಲೆ ಹೊಡಿತಾರೆ ನಮಗೆ. ನಿಮ್ಮ ನೋಡಿ ನಾವು ಮಹಾರಾಜರಾಗಂಗಿಲ್ಲ. ಹೌದಲ್ಲ? ಒಂದೇ ಮಾತು ಹೇಳ್ತೀನಿ. ಹೆಚ್ಚಿಗೆ ಹೇಳೋದಿಲ್ಲ, ಬಹಳ ಟೈಮ್ ತೊಗೊಳೋದಿಲ್ಲ.
17ನೇ ಶತಮಾನದಲ್ಲಿ ಸುಮಾರು ಹಾ ಹಾ ಅದನ್ನೇ ಹೇಳು 17ನೇ ಶತಮಾನದೊಳಗೆ ಹೌದು ಮೈಸೂರು ರಾಜ್ಯ ಹಾ ಮೈಸೂರು ರಾಜ್ಯದೊಳಗೆ ಹಾ ಹೌದಲ್ಲ ಹೌದಲ್ಲ. ಕನ್ನಂಬಾಡಿ ಆನೆಕಟ್ಟು ಕಟ್ಟಲಿಕತ್ತಿದ್ರು. ಹೋ 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 ಹೊಳಿಗೆ ಹಾ. ಆನೆಕಟ್ಟು ಕಟ್ಟಿ ನೀರಾವರಿ ಮಾಡಿ ಆ ಜನರಿಗೆ ಎಲ್ಲ ಉಪಯೋಗ ಆಗಲಿ ಅಂತ ಹೇಳಿ ಅನುಕೂಲ ಆಗಲಿ ಅಂತ ಹೇಳಿ ಅನುಕೂಲ ಆಗಲಿ ಅಂತ ಹೇಳಿ ಜಯಚಾಮ ರಾಜೇಂದ್ರ ಒಡೆಯರು ಅದು ಕಟ್ಲಿಕತ್ತ. ಹೌದು ಹೌದು ಅವರಲ್ಲಿ ವಿಶ್ವೇಶ್ವರಯ್ಯ ಅನ್ನುವಂತ ಪ್ರಖ್ಯಾತ ಇಂಜಿನಿಯರ್ ಗೊತ್ತದಲ್ಲ ನಿಮ್ಗೆ? ಹಾ. ಅವರಂತ ಇಂಜಿನಿಯರ್ ಇನ್ನೊಬ್ರು ಆಗಿ ಹೋಗಿಲ್ಲ. ಇಲ್ಲ ಇಲ್ಲ ವಿಶ್ವೇಶ್ವರಯ್ಯ ಇಂಜಿನಿಯರ್ ಇದ್ರು. ಹೌದು ಡ್ಯಾಮ್ ನಡೀತು, ಹಾ ಅರ್ಧಕ್ಕೆ ಬಂದು ಡ್ಯಾಮ್ ಬಂದು ಬಿತ್ತು. ಯಾಕಂದ್ರೆ ಎಲ್ಲಾ ರಾಜ್ಯದೊಳಗಿನ ರೊಕ್ಕ ರೂಪಾಯಿ ಖಲಾಸ್ ಆಗಿಬಿಟ್ಟು ಓಹೋ ಖಾಲಿ ಆಯ್ತ್ರಿಪ್ಪ. ಆಗ್ಬಿಟ್ಟು ಹೌದು ಅವಾಗ ರಾಣಿ ಸಾಹಿಬತಿ ಏನದಲ್ಲ ಹಾ ಹಾ ಜಯಚಾಮರಾಜ ರಾಜೇಂದ್ರನ ಹೆಂಡತಿ ಅದ ಏನ್ ಹರ್ಕತ್ತಿಲ್ಲ. ಹೆಂಡತಿ ಹಾ ಆಕಿ ಹತ್ತಿರ 10 ಮಣ ಬಂಗಾರ ಇತ್ತು. ಓಹೋ ಎಷ್ಟ್ರಿ? 10 ಮಣ ಬಂಗಾರ, ಬಾಬಾಣ ಹಿಂತಾಳೆ 10 ಮಣ ಬಂಗಾರ. ಅಲ್ಲಿ ಆ ಬಂಗಾರ ದಾನ ಪ್ರತಿಯೊಬ್ಬರ ದುಡಿಯವರಿಗೆ ಹಂಗ ಬಂಗಾರ ದಾನ ಮಾಡಿ ಆ ಡ್ಯಾಮ ಪೂರ್ತಿಗೊಳಿಸಿದ್ರು. ಓಹೋ ಈಗ ಸದ್ಯ ಹೋಗಿ ನೋಡ್ರಿ ನೀವು, ಕನ್ನಂಬಾಡಿ ಕಟ್ಟದಿದ್ದರೆ ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಇದ್ದಾರೆ ಬಂಗಾರ ಬೆಳೆಯುವ ಈ ನಾಡು ಆಗುತ್ತಿತ್ತೆ ಕರುನಾಡು. ಹಾ ಕನ್ನಂಬಾಡಿ ಕಟ್ಟದಿದ್ದರೆ ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಬಂಗಾರ ಬೆಳೆಯುವ ಈ ನಾಡು ಆಗುತ್ತಿತ್ತೆ ಕರುನಾಡು. ಓಹೋ ಒಬ್ಬ ತಾಯಿ ಬಂಗಾರ ದಾನ ಮಾಡದ ಸಲುವಾಗಿ ಈಗ ಇಡೀ ಕೋಟಿ ಕೋಟಿ ಜನ ಆ ಕನ್ನಂಬಾಡಿ ನೀರಿನಿಂದ ಬದಿ ಕುಳಿಸ್ಯಾರ. ಹೌದು. ಹಂಗ ನಿಮ್ಮವರು ಅರಬಿ ದಾನ ಮಾಡೋದ್ರಿಂದ ಏನಾಗ್ಯದ? ಹಾ, ಅರಬಿ 3 ದಿನದಾಗ ಹರಿದು ಹೋಗ್ತದ. ಅರ್ಬಿಲ್ ಡ್ಯಾಮ್ ಬದ್ ಕಟ್ಲಿಕ್ಕೆ ಬರ್ಲೇನ್ರಿ? ನಿನ್ನ ಮಕ್ಕಕ್ಕೆ ಪಡಿಲ್ಬೇಕಾಗಿತ್ತಾರ, ಹಾ ಮಕ್ಕಳ ಅರಬಿ ತರಬೇಕಾಗಿತ್ತು ಅಂತಾರ. ಲಾಸ್ಟಕ್ಕ ಬಂಗಾರಕ್ಕೆ ಏನಾರ ಇರ್ತಾರನ? ಏ ಸಾಧ್ಯವಿಲ್ಲ. ಬಂಗಾರಕ್ಕೆ ಯಾರು ಏನ್ರ ಅಂದಾರನ? ಏ ಬಂಗಾರ ಐತ್ರಿ ಅಲ್ಲಕ್ ಬರಲ್ಲ. ನೀ ಸತ್ತ ಮೇಲೆ ಬೇ ಬಾಯಾಗ ಬಂಗಾರ ಹಾಕ್ರಿ ಸುದ್ದ ಆತದ. ನೋಡ್ರಿ ಮಣ್ಣು ಮುಚ್ಚ ಮುಂದೆ ಬಾಯಾಗ ಬಂಗಾರ ಹಾಕ್ರಿ ಸುದ್ದ ಆತದ. ಹಾ. ಬಂಗಾರ ಹಾಕ್ತಾರ, ನಿನ್ನ ಮೈ ಮ್ಯಾಲ ಹುಟ್ಟದ ಅರ್ಬಿ ಬೆತ್ತೆಲ್ಲ ಹರಿದು ಒಗೆದು ಬಿಡ್ತಾರ, ಬಂಗಾರ ಅರ್ಬಿತ್ತು. ಹರಿದು ಒಗೆದು ಬಿಡ್ತಾರ. ಅದಕ್ಕ ಬಸವಣ್ಣ 12ನೇ ಶತಮಾನದಾಗ ಆಗಿ ಹೋದ. ನೀನ ಹೇಳ ಮಾತ ಬಸವಣ್ಣಿಗೆ ದಿನ 10 ಮಣ ಅಥವಾ 10 ಕಿಲಾವ ಬಿಜ್ಜಳ ರಾಜ ಬಂಗಾರ ಕೊಡ್ತಿದ್ದ. ಓಹೋ. ಆ ಇಡೀ ಬಂಗಾರ ಎಲ್ಲ ಶರಣ ಕುಲಕ್ಕ ದಾಸೋಗಕ್ಕೆ ದಾನ ಮಾಡ್ತಿದ್ದ. ದಾಸೋಗಕ್ಕೆ ದಾನ ಮಾಡ್ತಿದ್ದ ಬಸವಣ್ಣ. ಹಾ ಹಂಗ ಬಂಗಾರ ದಾನ ಸುವರ್ಣ ದಾನದ ಈ ಜಗತ್ತಿನೊಳಗ ದೊಡ್ಡದದ. ಇನ್ನ ಮುಂದ ಪಾಂಡವರ ಬಗ್ಗೆ ಮಹಾಭಾರತದ ಬಗ್ಗೆ ಆ ವಿಚಾರಗಳು ಮುಂದಿನ ಸಂಧಿಗೆ ಪಾಳಿ ಬತ್ತಂದ್ರೆ ಹಾ ನೀವು ಏನು ಹೇಳ್ತೀರಿ ಗಟ್ಟಿ ಉದಾಹರಣೆ ಹೇಳ್ರಿ, ಸೊಟ್ಟ ಮಾತು ಮಾತಾಡಬೇಡ್ರಿ. ಏ ಹೇ ಮಹಾತ್ಮರು ಹೇಳ್ತಾರ, ಏನ್ರಿಪ್ಪ ಮನಸುದ್ದಿ ಇಲ್ಲದ ಬಗೆ ಮಂತ್ರದ ಫಲವೇನು, ಏನು? ತನು ಸುದ್ದಿ ಇಲ್ಲದ ಬಗೆ ತೀರ್ಥದ ಫಲವೇನು, ಏನು? ಮಿಂದಲ್ಲಿ ಫಲವೇನು ಮೇನು ಮೊಸಳೆಗಳಂತೆ. ಹೊರಗೆ ಮಿಂದು ಒಳಗೆ ಮೀಯದವರನ್ನು ಕಂಡು ಬೆರಗಾಗಿ ನಗುವನು ನಮ್ಮ ಪುರಂದರ ವಿಠಲ, ಪುರಂದರ ವಿಠಲ ಅಂತ ಹೇಳ್ತಾರೆ. ಹೌದಾ ಹೌದಾ ಅದಕ್ಕೆ ಮೊದಲು ನಾವು ಒಳಗೆ ತೋರಿಸೋರಿ, ಆಮೇಲೆ ಹೊರಗೆ ತೋರಿಸೋರಿ. ಹಾ ಯಾವ ಮಾತು ಹೇಳಬೇಕು, ಯಾವ ಮಾತು ಹೇಳಿದ್ರೆ ಏನಾಗ್ತದೆ ಅನ್ನೋದನ್ನ ಅದು ಸಿದ್ಧಾಂತ ಇರ್ಬೇಕು. ಹೌದು, ಮೊದಲು ನಾವು ತಿಳ್ಕೊಳ್ಳಬೇಕು. ಹೌದಲ್ಲ? ಹೌದಲ್ರಿಪ್ಪ? ನೀವ ಮಾಡವ್ರ ಕೆಣಕಿ ಹೊಳೆ ಅದಕ್ಕೆ ಹಿಂಗ್ಯಾಕಂದ್ರು ಗುರುಜಿ, ಹಿಂಗ್ಯಾಕಂದ್ರು ಗುರುಜಿ ಅಂದ್ರೆ ನಾವೇನು ಅಲ್ಲಾರ್ದೆ ಏನು ಸುಮ್ಮನೆ ಅನಸ್ಕೊಂಡು ಹೊಲಕ್ ಬಂದೇವನು. ನೀವು 1 ಮಾತಾಡಿದ್ರೆ 4 ಮಾತಾಡ್ತೀವಿ, ಹೌದು. ನೀವು 4 ಮಾತಾಡಿದ್ರೆ 8 ಮಾತಾಡ್ತೀವಿ. ಹೌದು ನೀವು ಮಾತಾಡ್ಲಿಲ್ಲ ಅಂದ್ರೆ ನಾವು ಗಪ್ಪ ಇರ್ತೇವೆ. ಹೌದು ನಮ್ಮದ ರೋಕ್ ಬೈ ಟೋಕ್. ಹಾ ನಾವು ಯಾರ ಕೈಲ ಅನ್ಸೋಳವ್ರಲ್ಲ ಅಂದವ್ರಿಗೆ ಬಿಡವ್ರಲ್ಲ ನಾವು. ಉದುರಿ ಬಾಳ ಬಿತ್ತ. ನೀವು ಮಾತಾಡಿದ್ರೆ ಅದಕ್ಕೆ ಮಾತಿಗೆ ಮಾತು ಕೊಡವ್ರಿ ನಾವು. ಏನು ಮಾತಾಡ್ತೀರಿ ಮಾತಾಡ್ರಿ ನೀವು, ಹಾ ಏನ್ ಬಿ ಮಾತಾಡ್ರಿ ನೀವು. ಉದುರಿ ಬಾಳ ಬಿತ್ತಂದ ವಸೂಲ್ ಆಗಲ್ರಿ ರೋಕೆ.
ಅದಕ್ಕೇನು ನಾವು ಹೆದರು ಬಂಟ್ರ ನಾವು ಅಲ್ಲ. ಧರ್ಮದ ಹಾದಿಯೊಳಗೆ ಕೂತವ್ರು ಒಬ್ರೇ ಹೇಳಿ ಸಾರ ನಿಮ್ಮದು ತಪ್ಪದಂದ್ರ 10 ಸಲ ಕೈ ಜೋಡಿಸ್ತೀನಿ. ಹೌದಲ್ರಿಪ್ಪ, 10 ಸಲ ಕಾಲು ಹಿಡಿತೀನಿ ನಾನು. ಆದ್ರೆ ನಾ ಏನು ಆ ವಿಚಾರ ಮಾಡುದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಶಾಂತವಾಗಿ ಕೂತಂತ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ